ವೆಲ್ಕಮ್ ಬ್ಯಾಕ್. ಈ ಬಸ್ ಒಂದು ಸಣ್ಣ ಅಪಘಾತ ಆದಂತಹ ಸಂದರ್ಭದಲ್ಲೂ ಕೂಡ, ಸಣ್ಣ ಡಿಕ್ಕಿ ಆದಂತಹ ಸಂದರ್ಭದಲ್ಲೂ ಕೂಡ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನ್ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಚರ್ಚೆಯನ್ನ ಹುಟ್ಟುಹಾಕ್ತಂತ ಸಂದರ್ಭದಲ್ಲಿ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಲಗೇಜ್ ಅನ್ನ ತುಂಬ್ತಾ ಇರೋದು, ಅದರಲ್ಲೂ ಕೂಡ ಹಣದ ಆಸೆಗಾಗಿ ಲಗೇಜ್ ಅನ್ನ ತುಂಬ್ತಾ ಇರೋದೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈ ಲಗೇಜ್ ರೂಪದಲ್ಲಿ ಬರುವಂತ ವಸ್ತುಗಳಿದೆಯಲ್ಲ, ಅದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಶಾಕಿಂಗ್. ಬಸ್ಗಳಲ್ಲಿ ಕಾನೂನು ಮೀರಿ ಈ ಲಗೇಜ್ಗಳನ್ನ ಸಾಗಾಟ ಮಾಡ್ತಾರೆ. ಆಯಿಲ್ ಕ್ಯಾನ್ ಹಾಗೂ ಡೀಸೆಲ್ ಕ್ಯಾನ್ಗಳನ್ನ ಕೂಡ ಬಸ್ನಲ್ಲಿ ಸಾಗಿಸ್ತಾರೆ. ಇನ್ನೇನಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಸ್ಲೀಪರ್ ಬಸ್ಗಳ ಕರಾಳ ಮುಖ. ಸ್ಲೀಪರ್ ಬಸ್ ಲಗೇಜ್ ಬಾಕ್ಸ್ನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಗಳು. ಆ ಕ್ಯಾನ್ಗಳಲ್ಲಿ ಅಸಲಿಗೆ ಏನಿದೆ ಅಂತ ಗಮನಿಸಿದ್ರೆ ಅದರಲ್ಲಿ ಆಯಿಲ್ ಕ್ಯಾನ್ ಜೊತೆಯಲ್ಲಿ ಡೀಸೆಲ್ ಕ್ಯಾನ್. ಇದಕ್ಕೆ ಸಣ್ಣ ಸ್ಪಾರ್ಕ್ ಕೂಡ ಬೇಡ. ಬಿಸಿಯಾದಂತಹ ಸಂದರ್ಭದಲ್ಲಿ ಈ ಬಸ್ ನಿರಂತರವಾಗಿ 6 ರಿಂದ 7 ಗಂಟೆ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಸಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಇಡೀ ಬಸ್ ಸ್ಫೋಟ ಆಗುತ್ತೆ ಅನ್ನೋದನ್ನ ಗೊತ್ತಿದ್ರೂ ಕೂಡ ಆಯಿಲ್ಗಳನ್ನ ಯಾವ ರೀತಿ ರಾಜಾರೋಷವಾಗಿ ತುಂಬ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬಸ್ಗೆ ಇವರು ತುಂಬ್ತಾ ಇರೋದು ಪ್ಲೈವುಡ್ ರೋಲ್ಗಳು ಆ ಕಡೆ ಹೋಗ್ತಾ ಇದೆ ನೋಡಿ, ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಅದರ ಜೊತೆಯಲ್ಲಿ ಆಯಿಲ್ ಕ್ಯಾನ್ಗಳು. ಈ ಆಯಿಲ್ ಕ್ಯಾನ್ಗಳಲ್ಲಿ ಏನೇನಿದೆ, ಡೀಸೆಲ್ ಕ್ಯಾನ್ಗಳು, ಆಯಿಲ್ ಕ್ಯಾನ್ಗಳು, ಇದೆಲ್ಲವನ್ನು ಕೂಡ ಸಾಗಾಟ ಮಾಡ್ತಾ ಇದ್ದಾರೆ. ಅದು ಬಸ್ಸಲ್ಲಿ. ಇದೆಲ್ಲವೂ ಕೂಡ ಹೆಜಾರ್ಡಸ್. ಇದ್ಯಾವುದನ್ನು ಕೂಡ ಕಾನೂನಿನ ಪ್ರಕಾರ ಬಸ್ನಲ್ಲಿ ಸಾಗಿಸುವಂತಿಲ್ಲ. ಬಸ್ ಇರೋದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಪ್ರಯಾಣಿಕರಿಗಿಂತ ಜಾಸ್ತಿ ಈ ಲಗೇಜ್ಗಳೇ ಹೆಚ್ಚಿರುತ್ತೆ. ಬಿಟ್ರೆ ಈ ಪ್ಯಾಸೆಂಜರ್ ಸೀಟ್ ಮೇಲೂ ಕೂಡ ಒಂದಷ್ಟು ಲಗೇಜ್ ಅನ್ನ ತುಂಬಿಸ್ಬಿಡ್ತಾರೆ ಈ ಬಸ್ನ ಮಾಲೀಕರು. ಆದ್ರೆ ಅದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೇನೋ ಅಥವಾ ಯಾರು ಒಳಗಡೆ ಇರೋ ಪ್ಯಾಸೆಂಜರ್ಸ್ ಅದಕ್ಕೆ ಅವಕಾಶವನ್ನ ಕೊಡದೇ ಇರುವಂತಹ ಕಾರಣಕ್ಕೇನೋ ಸದ್ಯಕ್ಕಂತ ಪರಿಸ್ಥಿತಿ ಅಂತೂ ಬಂದಿಲ್ಲ. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ತುಂಬಿಸ್ತಾ ಇರೋದು ಆಯಿಲ್ ಕ್ಯಾನ್ಗಳನ್ನ, ಡೀಸೆಲ್ ಕ್ಯಾನ್ಗಳನ್ನ. ಜೊತೆಗೆ ಎಷ್ಟು ಕೊಡ್ತೈತಿ ಹಂಗ ಜೊತೆಗೆ ವೆಲ್ಕಮ್ ಬ್ಯಾಕ್. ಈ ಬಸ್ ಒಂದು ಸಣ್ಣ ಅಪಘಾತ ಆದಂತಹ ಸಂದರ್ಭದಲ್ಲೂ ಕೂಡ, ಸಣ್ಣ ಡಿಕ್ಕಿ ಆದಂತಹ ಸಂದರ್ಭದಲ್ಲೂ ಕೂಡ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನ್ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಚರ್ಚೆಯನ್ನ ಹುಟ್ಟುಹಾಕ್ತಂತ ಸಂದರ್ಭದಲ್ಲಿ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಲಗೇಜ್ ಅನ್ನ ತುಂಬ್ತಾ ಇರೋದು, ಅದರಲ್ಲೂ ಕೂಡ ಹಣದ ಆಸೆಗಾಗಿ ಲಗೇಜ್ ಅನ್ನ ತುಂಬ್ತಾ ಇರೋದೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈ ಲಗೇಜ್ ರೂಪದಲ್ಲಿ ಬರುವಂತ ವಸ್ತುಗಳಿದೆಯಲ್ಲ, ಅದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಶಾಕಿಂಗ್. ಬಸ್ಗಳಲ್ಲಿ ಕಾನೂನು ಮೀರಿ ಈ ಲಗೇಜ್ಗಳನ್ನ ಸಾಗಾಟ ಮಾಡ್ತಾರೆ. ಆಯಿಲ್ ಕ್ಯಾನ್ ಹಾಗೂ ಡೀಸೆಲ್ ಕ್ಯಾನ್ಗಳನ್ನ ಕೂಡ ಬಸ್ನಲ್ಲಿ ಸಾಗಿಸ್ತಾರೆ. ಇನ್ನೇನಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಸ್ಲೀಪರ್ ಬಸ್ಗಳ ಕರಾಳ ಮುಖ. ಸ್ಲೀಪರ್ ಬಸ್ ಲಗೇಜ್ ಬಾಕ್ಸ್ನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಗಳು. ಆ ಕ್ಯಾನ್ಗಳಲ್ಲಿ ಅಸಲಿಗೆ ಏನಿದೆ ಅಂತ ಗಮನಿಸಿದ್ರೆ ಅದರಲ್ಲಿ ಆಯಿಲ್ ಕ್ಯಾನ್ ಜೊತೆಯಲ್ಲಿ ಡೀಸೆಲ್ ಕ್ಯಾನ್. ಇದಕ್ಕೆ ಸಣ್ಣ ಸ್ಪಾರ್ಕ್ ಕೂಡ ಬೇಡ. ಬಿಸಿಯಾದಂತಹ ಸಂದರ್ಭದಲ್ಲಿ ಈ ಬಸ್ ನಿರಂತರವಾಗಿ 6 ರಿಂದ 7 ಗಂಟೆ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಸಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಇಡೀ ಬಸ್ ಸ್ಫೋಟ ಆಗುತ್ತೆ ಅನ್ನೋದನ್ನ ಗೊತ್ತಿದ್ರೂ ಕೂಡ ಆಯಿಲ್ಗಳನ್ನ ಯಾವ ರೀತಿ ರಾಜಾರೋಷವಾಗಿ ತುಂಬ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಬಸ್ಗೆ ಇವರು ತುಂಬ್ತಾ ಇರೋದು ಪ್ಲೈವುಡ್ ರೋಲ್ಗಳು ಆ ಕಡೆ ಹೋಗ್ತಾ ಇದೆ ನೋಡಿ, ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಅದರ ಜೊತೆಯಲ್ಲಿ ಆಯಿಲ್ ಕ್ಯಾನ್ಗಳು. ಈ ಆಯಿಲ್ ಕ್ಯಾನ್ಗಳಲ್ಲಿ ಏನೇನಿದೆ, ಡೀಸೆಲ್ ಕ್ಯಾನ್ಗಳು, ಆಯಿಲ್ ಕ್ಯಾನ್ಗಳು, ಇದೆಲ್ಲವನ್ನು ಕೂಡ ಸಾಗಾಟ ಮಾಡ್ತಾ ಇದ್ದಾರೆ. ಅದು ಬಸ್ಸಲ್ಲಿ. ಇದೆಲ್ಲವೂ ಕೂಡ ಹೆಜಾರ್ಡಸ್. ಇದ್ಯಾವುದನ್ನು ಕೂಡ
ಕಾನೂನಿನ ಪ್ರಕಾರ ಬಸ್ನಲ್ಲಿ ಸಾಗಿಸುವಂತಿಲ್ಲ. ಬಸ್ ಇರೋದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಪ್ರಯಾಣಿಕರಿಗಿಂತ ಜಾಸ್ತಿ ಈ ಲಗೇಜ್ಗಳೇ ಹೆಚ್ಚಿರುತ್ತೆ. ಬಿಟ್ರೆ ಈ ಪ್ಯಾಸೆಂಜರ್ ಸೀಟ್ ಮೇಲೂ ಕೂಡ ಒಂದಷ್ಟು ಲಗೇಜ್ ಅನ್ನ ತುಂಬಿಸ್ಬಿಡ್ತಾರೆ ಈ ಬಸ್ನ ಮಾಲೀಕರು. ಆದ್ರೆ ಅದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೇನೋ ಅಥವಾ ಯಾರು ಒಳಗಡೆ ಇರೋ ಪ್ಯಾಸೆಂಜರ್ಸ್ ಅದಕ್ಕೆ ಅವಕಾಶವನ್ನ ಕೊಡದೇ ಇರುವಂತಹ ಕಾರಣಕ್ಕೇನೋ ಸದ್ಯಕ್ಕಂತ ಪರಿಸ್ಥಿತಿ ಅಂತೂ ಬಂದಿಲ್ಲ. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ತುಂಬಿಸ್ತಾ ಇರೋದು ಆಯಿಲ್ ಕ್ಯಾನ್ಗಳನ್ನ, ಡೀಸೆಲ್ ಕ್ಯಾನ್ಗಳನ್ನ. ಜೊತೆಗೆ ಎಷ್ಟು ಕೊಡ್ತೈತಿ ಹಂಗ ಹಂಗ ಅನ್ಕೋಬಾರ್ದು. ವೆಲ್ಕಮ್ ಬ್ಯಾಕ್. ಈ ಬಸ್ ಒಂದು ಸಣ್ಣ ಅಪಘಾತ ಆದಂತಹ ಸಂದರ್ಭದಲ್ಲೂ ಕೂಡ, ಸಣ್ಣ ಡಿಕ್ಕಿ ಆದಂತಹ ಸಂದರ್ಭದಲ್ಲೂ ಕೂಡ ಹೊತ್ತಿ ಉರಿಯುತ್ತೆ ಅನ್ನೋದಾದ್ರೆ ಕಾರಣ ಏನ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಚರ್ಚೆಯನ್ನ ಹುಟ್ಟುಹಾಕ್ತಂತ ಸಂದರ್ಭದಲ್ಲಿ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಲಗೇಜ್ ಅನ್ನ ತುಂಬ್ತಾ ಇರೋದು, ಅದರಲ್ಲೂ ಕೂಡ ಹಣದ ಆಸೆಗಾಗಿ ಲಗೇಜ್ ಅನ್ನ ತುಂಬ್ತಾ ಇರೋದೇ ಎಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈ ಲಗೇಜ್ ರೂಪದಲ್ಲಿ ಬರುವಂತ ವಸ್ತುಗಳಿದೆಯಲ್ಲ, ಅದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ ಶಾಕಿಂಗ್. ಬಸ್ಗಳಲ್ಲಿ ಕಾನೂನು ಮೀರಿ ಈ ಲಗೇಜ್ಗಳನ್ನ ಸಾಗಾಟ ಮಾಡ್ತಾರೆ. ಆಯಿಲ್ ಕ್ಯಾನ್ ಹಾಗೂ ಡೀಸೆಲ್ ಕ್ಯಾನ್ಗಳನ್ನ ಕೂಡ ಬಸ್ನಲ್ಲಿ ಸಾಗಿಸ್ತಾರೆ. ಇನ್ನೇನಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಸ್ಲೀಪರ್ ಬಸ್ಗಳ ಕರಾಳ ಮುಖ. ಸ್ಲೀಪರ್ ಬಸ್ ಲಗೇಜ್ ಬಾಕ್ಸ್ ನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ಗಳು. ಆ ಕ್ಯಾನ್ಗಳಲ್ಲಿ ಅಸಲಿಗೆ ಏನಿದೆ ಅಂತ ಗಮನಿಸಿದ್ರೆ ಅದರಲ್ಲಿ ಆಯಿಲ್ ಕ್ಯಾನ್, ಜೊತೆಯಲ್ಲಿ ಡೀಸೆಲ್ ಕ್ಯಾನ್. ಇದಕ್ಕೆ ಸಣ್ಣ ಸ್ಪಾರ್ಕ್ ಕೂಡ ಬೇಡ. ಬಿಸಿಯಾದಂತಹ ಸಂದರ್ಭದಲ್ಲಿ ಈ ಬಸ್ ನಿರಂತರವಾಗಿ 6 ರಿಂದ 7 ಗಂಟೆ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿಸಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಕಿಡಿ ಹತ್ತಿದ್ರೆ ಇಡೀ ಬಸ್ ಸ್ಫೋಟ ಆಗುತ್ತೆ ಅನ್ನೋದನ್ನ ಗೊತ್ತಿದ್ರೂ ಕೂಡ ಆಯಿಲ್ಗಳನ್ನ ಯಾವ ರೀತಿ ರಾಜಾರೋಷವಾಗಿ ತುಂಬ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬಸ್ಗೆ ಇವರು ತುಂಬ್ತಾ ಇರೋದು ಪ್ಲೈವುಡ್ ರೋಲ್ಗಳು ಆ ಕಡೆ ಹೋಗ್ತಾ ಇದೆ ನೋಡಿ, ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಅದರ ಜೊತೆಯಲ್ಲಿ ಆಯಿಲ್ ಕ್ಯಾನ್ಗಳು. ಈ ಆಯಿಲ್ ಕ್ಯಾನ್ಗಳಲ್ಲಿ ಏನೇನಿದೆ, ಡೀಸೆಲ್ ಕ್ಯಾನ್ಗಳು, ಆಯಿಲ್ ಕ್ಯಾನ್ಗಳು, ಇದೆಲ್ಲವನ್ನು ಕೂಡ ಸಾಗಾಟ ಮಾಡ್ತಾ ಇದ್ದಾರೆ. ಅದು ಬಸ್ಸಲ್ಲಿ. ಇದೆಲ್ಲವೂ ಕೂಡ ಹೆಜಾರ್ಡಸ್. ಇದ್ಯಾವುದನ್ನು ಕೂಡ ಕಾನೂನಿನ ಪ್ರಕಾರ ಬಸ್ನಲ್ಲಿ ಸಾಗಿಸುವಂತಿಲ್ಲ. ಬಸ್ ಇರೋದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಪ್ರಯಾಣಿಕರಿಗಿಂತ ಜಾಸ್ತಿ ಈ ಲಗೇಜ್ಗಳೇ ಹೆಚ್ಚಿರುತ್ತೆ. ಬಿಟ್ರೆ ಈ ಪ್ಯಾಸೆಂಜರ್ ಸೀಟ್ ಮೇಲೂ ಕೂಡ ಒಂದಷ್ಟು ಲಗೇಜ್ ಅನ್ನ ತುಂಬಿಸ್ಬಿಡ್ತಾರೆ ಈ ಬಸ್ನ ಮಾಲೀಕರು. ಆದ್ರೆ ಅದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೇನೋ ಅಥವಾ ಯಾರು ಒಳಗಡೆ ಇರೋ ಪ್ಯಾಸೆಂಜರ್ಸ್ ಅದಕ್ಕೆ ಅವಕಾಶವನ್ನ ಕೊಡದೇ ಇರುವಂತಹ ಕಾರಣಕ್ಕೇನೋ ಸದ್ಯಕ್ಕಂತ ಪರಿಸ್ಥಿತಿ ಅಂತೂ ಬಂದಿಲ್ಲ. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ತುಂಬಿಸ್ತಾ ಇರೋದು ಆಯಿಲ್ ಕ್ಯಾನ್ಗಳನ್ನ, ಡೀಸೆಲ್ ಕ್ಯಾನ್ಗಳನ್ನ. ಜೊತೆಗೆ ಎಷ್ಟು ಕೊಡ್ತೈತಿ ಹಂಗ ಹಂಗ ಅನ್ಕೋಬಾರ್ದು. ಜೊತೆಗೆ